ನಾನು ವಿಷಯನ ಮುಚ್ಚಿಡ್ತಾ ಇರೋದು ನನ್ನ ಹೆಂಡತಿನ ಉಳಿಸ್ಕೊಳ್ಳೋದಕ್ಕಲ್ಲ, ಈ ಸಂಸಾರನ ಉಳಿಸೋದಕ್ಕೆ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲೇ ಬಂದಿದೆ, ಇದರಲ್ಲಿ ಸೇವಂತಿದೇನು ತಪ್ಪಿಲ್ಲ ಅಂತ. ಅದು ಗೊತ್ತಾದ್ಮೇಲೆನೆ ನಾನು ಕೂಡ ನಿರಾಳ ಆಗಿದ್ದು. ಸುಳ್ಳು ಹೇಳ್ತಿದ್ಯಾ? ಇಲ್ಲ, ಈ ಮನೆ ಒಡಿಬಾರ್ದು ಅನ್ನೋ ಕಾರಣಕ್ಕೆ ಸತ್ಯ ಏನು ಅನ್ನೋದನ್ನ ನನ್ನಲ್ಲೇ ಮುಚ್ಚಿಟ್ಕೋತಾ ಇದ್ದೀನಿ. ಸೇವಂತಿ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೆ ಅಶ್ವಿನ್. ನೀವೆಲ್ಲರೂ ಅವಳನ್ನ ಕೊಲೆಗಾರ್ತಿ ಮೋಸಗಾರ್ತಿ ಅಂತಿದ್ರು ನಾನು ಸುಮ್ಮನೆ ಇದ್ದೆ ಅಂತಂದ್ರೆ ಈ ಮನೆ ಒಡೆದು ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಕತೆ ಹೊಡಿತಿದ್ಯಾ? ನಿಜವಾಗ್ಲೂ ನಿನ್ ಗೊತ್ತಿದ್ರೆ ಅದೇನ್ ಸತ್ಯ ಅಂತ ಹೇಳ್ಬಿಡು. ನೋಡು ಅಶ್ವಿನ್, ನಿನ್ನ ಮಗು ಸಾವಿಗೆ ಈ ಮನೆಯವರೇ ಕಾರಣ ಅನ್ನೋದು ಸತ್ಯ, ಅದು ಸೇವಂತಿ ಅಲ್ಲ ಅನ್ನೋದು ಕೂಡ ಸತ್ಯ. ನಾನು ನಂಬಲ್ಲ. ನಾನು ಗೌರವಿಸೋ ಕಾನೂನು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಮಗು ಸಾವಿಗೆ ಸೇವಂತಿ ಕಾರಣ ಅಲ್ಲ. ಸೇವಂತಿ ಕಾರಣ ಅಲ್ಲ ಅಂದ್ಮೇಲೆ ಮತ್ತಿನ್ಯಾರು? ನೋಡು ಅಶ್ವಿನ್, ಅದು ಮುಗಿದು ಹೋಗಿರೋ ವಿಚಾರ, ಅದನ್ನು ಮತ್ತೆ ಕೆಣಕೋದು ಒಳ್ಳೇದಲ್ಲ. ಬಿಟ್ಬಿಡು. ಇಲ್ಲ, ನನಗೆ ಸತ್ಯ ಗೊತ್ತಾಗೋವರೆಗೂ ನಾನು ಬಿಡಲ್ಲ. ಅದು ಯಾರು ಅಂತ ಹೇಳು ನನಗೆ. ಅಷ್ಟೊಂದು ಅಗತ್ಯ ಇದ್ರೆ ಸತ್ಯ ಏನು ಅಂತ ನೀನೇ ತಿಳ್ಕೊ. ಅಣ್ಣ, ಅಣ್ಣ ಕಾನೂನು ಮೇಲೆ ಆಣೆ ಮಾಡಿ ಯಾವತ್ತೂ ಸುಳ್ಳು ಹೇಳಲ್ಲ. ಅಥವಾ ಸೇವಂತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಏನಾದರೂ ಸುಳ್ಳು ಹೇಳ್ತಿದ್ದಾನ? ಈಗ ಯಾವ್ದು ಸತ್ಯ? ಈ ಸತ್ಯನ ತಿಳ್ಕೊಳ್ಳೋದಾದ್ರೂ ಹೇಗೆ? ಈ ಮನೇಲಿ ಅವಳು ಬಿಟ್ರೆ ಈ ಥರ ಕೆಲಸ ಮಾಡೋರು ಇನ್ಯಾರಿದ್ದಾರೆ? ಆಯ್ತಾ? ನಾನು ಹೇಳಿದ ಕೆಲಸ ಮುಗೀತಾ? ಆಗ್ಲೇ ಆಯ್ತು ಮೇಡಮ್. ಗುಡ್. ಕಲ್ಪನಾ, ನೀನ್ ಮಾಡಿರೋ ತಪ್ಪಿಗೆ ನಾನ್ ಕೊಡ್ತಿರೋ ಶಿಕ್ಷೆ ಇದು. ಶಿಕ್ಷೆನಾ? ಏನ್ ಶಿಕ್ಷೆನೆ? ಯಾರು ಕೊಡ್ತಿದ್ದೆ ಶಿಕ್ಷೆ? ತಪ್ಪು ಮಾಡ್ದವ್ರಿಗೆ. ತಪ್ಪು ಮಾಡ್ದವ್ರ? ಯಾರದು? ಅದೆಲ್ಲ ನಿಮ್ಗೆ ಯಾಕೆ? ಅಯ್ಯೋ, ಅದಕ್ಕೆ ಯಾಕೆ ಸಿಡುಕ್ತಾ ಇದ್ಯಾ? ಕೇಳ್ದೆ ಅಷ್ಟೇ. ಇಷ್ಟ ಇದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ಅದೇ ಯಾಕೆ ಹೇಳ್ಬೇಕು ಅಂತ. ಅಷ್ಟಕ್ಕೂ ನೀವ್ಯಾರು ಅದನ್ನೆಲ್ಲ ಕೇಳೋದಕ್ಕೆ? ನಾಳೆ ಮದ್ವೆ ಆಗೋ ಅರ್ಜುನ್ ಸರಿ ನಾನೇನು ಕೇಳಲ್ಲ. ನನ್ನನ್ನ ಸೊಸೆ ಮಾಡ್ಕೋತಿರೋ ನನ್ನ ಅತ್ತೆನೂ ಕೂಡ ಕೇಳಲ್ಲ. ಅದ್ಯಾಕೆ ಈ ಮನೇಲಿರೋ ಯಾರು ನೀನ್ ಎಲ್ಲಿಗೆ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಏನು ಕೇಳ್ದೆ ಅವ್ರ ಪಾಡ್ಗ ಅವ್ರು ಇರ್ತಾರೆ. ನಿಮ್ದೇನ್ರಿ ಅಧಿಕ ಪ್ರಸಂಗತನ? ಏನೇ ನನಗೆ ಅಧಿಕ ಪ್ರಸಂಗತನ ಅಂತೀಯ? ಏಯ್, ನೀನಿನ್ನೂ ಈ ಮನೆಗೆ ಸೊಸೆ ಆಗಿಲ್ಲ, ಅರ್ಜುನ್ ಹೆಂಡತಿ ಆಗಿಲ್ಲ. ಆಗ್ಲೇ ಅಧಿಕಾರ ಚಲಾಯಿಸೋದಕ್ಕೆ ನೋಡ್ತಾ ಇದೀಯಾ? ನೋಡು, ನಾನು ಈ ಮನೆ ಮಗಳು. ಸ್ವಲ್ಪನಾದ್ರೂ ನನಗೆ ಮರ್ಯಾದೆ ಬೇಡವಾ? ನಾನು ಒಂದ್ ಮಾತು ಹೇಳಿದ್ರೆ ಸಾಕು, ನಿನ್ನ ಮದುವೆ ನೆನಪು ಬಿದ್ದೋಗುತ್ತೆ.